ನಮಸ್ಕಾರ. ಇವತ್ತು ದಿ ಫೈಲ್ ಎಕ್ಸ್ಪ್ಲೇನರ್ನಲ್ಲಿ ಹೊಸ ಸ್ಟೋರಿ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ. ಈ ಹಿಂದೆ ಅಕ್ಟೋಬರ್ 6ನೇ ತಾರೀಕು ಪ್ರಕಟವಾದಂತಹ ಒಂದು ಸ್ಟೋರಿ, ಅಂದರೆ ಟೆಕ್ಸ್ಟ್ ರೂಪದಲ್ಲಿ ಪ್ರಕಟವಾದಂತಹ ಸ್ಟೋರಿ, ಅದನ್ನೇ ನಾವು ಅಕ್ಟೋಬರ್ 14ನೇ ತಾರೀಕು ಡೀಟೇಲ್ ಆಗಿ ಎಳೆಯಾಗಿ ಯಾವ ರೀತಿಯಾಗಿ ಶಾಸಕರ ಭವನದಲ್ಲಿ ಶಾಸಕರ ಕೊಠಡಿಯೊಳಗಡೆಗೆ ಶಾಸಕರ ಸೇಫ್ಟಿಗೋಸ್ಕರ ಶಾಸಕರ ಕೊಠಡಿಯನ್ನ ಒಂದು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಅಳವಡಿಸಬೇಕಾದಂತಹ ಇಕ್ವಿಪ್ಮೆಂಟ್ಗಳ ಬಗ್ಗೆ, ನಡೆದಿರಬಹುದಾದಂತಹ ಹಗರಣಗಳ ಬಗ್ಗೆ ಅಕ್ಟೋಬರ್ 14ನೇ ತಾರೀಕು ದಿ ಫೈಲ್ ಎಕ್ಸ್ಪ್ಲೇನರ್ಲಿ ಡೀಟೇಲ್ ಆಗಿ ಪಿನ್ ಟು ಪಿನ್ ಎಕ್ಸ್ಪ್ಲೇನ್ ಮಾಡಿದ್ವು. 224 ಕೊಠಡಿಗಳಿಗೂ ಕೂಡ ನಾವು ಅಡ್ಡಾಡಿ ಪ್ರತಿಯೊಂದನ್ನು ಡೋರ್ನ ನೋಡಿ ಚೆಕ್ ಮಾಡಿ ಏನೇನು ನಿಜವಾಗ್ಲೂ ಇದನ್ನ ಅಳವಡಿಸಿದಾರಾ, ಇದಕ್ಕೆ ಎಷ್ಟು ಬೆಲೆ ಆಗುತ್ತೆ, ಯಾಕೆ ಒಂದಕ್ಕೆ 10 ಪಟ್ಟು ದುಪ್ಪಟ್ಟು 3 ಪಟ್ಟು ಜಾಸ್ತಿ ಹಾಕಿದ್ದಾರೆ ಅನ್ನೋದನ್ನೆಲ್ಲವನ್ನೂ ಕೂಡ ನಾವು ಕಳೆದ ಬಾರಿ ಅಕ್ಟೋಬರ್ 14ನೇ ತಾರೀಕು ಆ ಸ್ಟೋರಿನಲ್ಲಿ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾಕೆ ಮಾತನಾಡ್ತಾ ಇದ್ದೀನಿ ಅಂತಂದ್ರೆ, ಒಂದು ಸಣ್ಣ ಇಂಪ್ಯಾಕ್ಟ್ ಆಗಿದೆ. ಇಂಪ್ಯಾಕ್ಟ್ ಅಂತಂದ್ರೆ ಅದರ ಸಾಧಕ ಬಾಧಕ ಒಂದು ತನಿಖೆ ಮಟ್ಟಕ್ಕಂತೂ ಹೋಗದೇ ಇದ್ರು ಕೂಡ ವಿರೋಧ ಪಕ್ಷದ ನಾಯಕರು ಅದರ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಎಕ್ಸಾಕ್ಟ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು, ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ನಿನ್ನೆ ಪ್ರೆಸ್ ಮೀಟ್ ಮಾಡಿ ಸೇಮ್ ಯಥಾವತ್ತು ದಿ ಫೈಲ್ ಏನನ್ನ ಎಕ್ಸ್ಪ್ಲೇನ್ ಮಾಡಿತ್ತು, ಯಾವ ಕಂಪನಿಗೆ 14,000 ರೂಪಾಯಿಗೆ ಸಿಗಬಹುದಾದಂತಹ ಒಂದು ಸ್ಮಾರ್ಟ್ ಡೋರ್ ಲಾಕ್, ಒಂದು ಸ್ಮಾರ್ಟ್ ಎನರ್ಜಿ ಸೊಲ್ಯೂಷನ್, ಮತ್ತೆ ಸ್ಮಾರ್ಟ್ ಡೋರ್ ಲಾಕ್ ಅಂಡ್ ಸೇಫ್ ಲಾಕರ್ ಬಗ್ಗೆನೂ ಕೂಡ ನಾವು ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿದ್ವು. ಅಂದ್ರೆ ಓಪನ್ ಮಾರ್ಕೆಟ್ ಅಲ್ಲಿ ಅದಕ್ಕೆ ಬೆಲೆ ಎಷ್ಟು, ಪ್ರತಿಷ್ಠಿತ ಕಂಪನಿಗಳ ಬೆಲೆ, ಗೋದ್ರೇಜ್ ಅಂತ ಕಂಪನಿಗಳ ಬೆಲೆ ಎಷ್ಟು. ಈ ಆಸ್ಕಿನ್ ಅನ್ನೋದು ಒಂದು ಕಂಪನಿ ಇದೆ, ಆ ಆಸ್ಕಿನ್ ಕಂಪನಿಗೆ ಈ ವಿಧಾನಸಭಾ ಸಚಿವಾಲಯದಿಂದ ಒಂದು ಕೊಟೇಶನ್ ಹೋಗಿತ್ತು, ಅವರು ಒಂದು ಕೊಟೇಶನ್ ಕೊಟ್ಟಿದ್ರು. ಆಸ್ಕಿನ್ ಕಂಪನಿಯವರು ಈ 3 ಇಕ್ವಿಪ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ 224 ಹೆಚ್ಚು ಕಮ್ಮಿ ಶಾಸಕರ ಭವನಗಳಿಗೆ ಅಳವಡಿಸೋದಕ್ಕೋಸ್ಕರ. ಬಟ್ ಇಲ್ಲಿ ಅವರು ಕೋಟ್ ಮಾಡಿರುವಂತ ಆ ರೇಟ್ ಇದೆಯಲ್ಲ, ಒಂದೊಂದು 10 ರೂಪಾಯಿಗೆ ಸಿಗುವಂತ ಮಾಲ್ನ ನೀವು 50 ರೂಪಾಯಿ ಕೊಟ್ಟು ತಗೊಂಬಂದಿರಲ್ಲ ಅನ್ನೋದು, ಅದು ತೆರಿಗೆ ದುಡ್ಡು, ನಮ್ಮೆಲ್ಲರ ತೆರಿಗೆಯ ದುಡ್ಡನ್ನ ಹಿಂಗೆ ಒಂದು ವಿಧಾನಸಭಾ ಸ್ಪೀಕರ್ ಹೊಣೆಗಾರಿಕೆ ಇರಬೇಕಾದಂತಹ, ಅಕೌಂಟಬಿಲಿಟಿ ಆದಂತಹ, ಸೂಕ್ಷ್ಮತೆ ಇರಬೇಕಾದಂತಹ ಯುಟಿ ಖಾದರ್ ಅವರು ಇಲ್ಲಿ ಆರೋಪಕ್ಕೆ ಕಾರಣರಾಗಿದ್ದಾರಾ ಅನ್ನೋ ಪ್ರಶ್ನೆ ಅರ್ಥಕ ಚಿಹ್ನೆಯೊಂದಿಗೆ ನಾವು, ಬಟ್ ಮೇಲ್ನೋಟಕ್ಕೆ ಕ್ಲಾರಿಟಿ ಇತ್ತು, ಇಲ್ಲೊಂದು ಭ್ರಷ್ಟಾಚಾರ ನಡೆದಿದೆ ಅನ್ನೋದನ್ನ ಸ್ಪಷ್ಟವಾಗಿ ನಾವು ಹೇಳಿದ್ವು. ಆ ಡೋರು ಅದೆಲ್ಲವೂ ಕೂಡ ನಾವು ಆಸ್ಕಿನ್ ಅನ್ನೋ ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಮಂಗಳೂರು ಮೂಲದ ಆಸ್ಕಿನ್ ಅನ್ನೋ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮೂಲಕ ಖರೀದಿ ಮಾಡಿದ್ದಾರೆ. ಫೈನ್, ಓಕೆ. ಎಷ್ಟಕ್ಕೆ ಖರೀದಿ ಮಾಡಿದ್ದಾರೆ? ಒಂದು ನಾನು ನಿಮಗೆ ಇಲ್ಲಿ ನಮಗೆ ಡಾಕ್ಯುಮೆಂಟ್ ಸಮೇತ ನಿಮಗೆ ಎಕ್ಸ್ಪ್ಲೇನ್ ಮಾಡೋದು ಅಂತ ಆದ್ರೆ, 224 MLAಗಳ ಕೊಠಡಿಗಳಿಗೆ ಒಂದು ಸ್ಮಾರ್ಟ್ ಡೋರ್ ಲಾಕರ್ಗೆ 49,000 ರೂಪಾಯಿಗಳನ್ನ ಕೊಟ್ಟು ಒಟ್ಟು 224 ರೂಮ್ಗಳಿಗೆ, ಅಂದ್ರೆ 49,000 ಇಂಟು 224 ಎಷ್ಟಾಯ್ತು? 1,09,76,000 ರೂಪಾಯಿ ಆಯ್ತು ಅಲ್ಲಿಗೆ ಒಂದು ಡೋರ್ ಲಾಕಿಗೆ. ಅದ್ರ ನೆಕ್ಸ್ಟ್ ನಿಮಗೆ ಹೇಳ್ಬೇಕಾದ್ರೆ ಸೇಫ್ ಲಾಕರ್ 35,000 ರೂಪಾಯಿ ಒಂದಕ್ಕೆ. 224 ರೂಮ್ಗಳಿದಾವೆ. 224 ರೂಮಿಗೆ ಒಟ್ಟು 224 ಇಂಟು 35,000 ಅಂದ್ರೆ ನಿಮಗೆ 78,40,000 ರೂಪಾಯಿ ಅದಾಯ್ತು. ಇನ್ನೊಂದು ಏನಂದ್ರೆ ಇದು ಅದು ಸ್ಮಾರ್ಟ್ ಎನರ್ಜಿ ಮಾನಿಟರಿಂಗ್ ಸೊಲ್ಯೂಷನ್ ಇದೆಯಲ್ಲ, ಅದನ್ನು ಖರೀದಿ ಮಾಡಿದ್ದಾರೆ. ಅದು ಒಂದಕ್ಕೆ 90,500 ರೂಪಾಯಿ. 90,500 ರೂಪಾಯಿ ಇಂಟು 123. ಅದು ಕೂಡ ಎಷ್ಟಾಯ್ತು ನಿಮಗೆ? 1,11,31,500 ರೂಪಾಯಿ ಅದಕ್ಕಾಯ್ತು. ಒಟ್ಟು ಎಷ್ಟಾಯ್ತು? 2,99,47,500 ರೂಪಾಯಿ ಆಯ್ತು. ಗೋದ್ರೇಜ್ ಕಂಪನಿಯವರು ನಮ್ಮಲ್ಲಿ ದಾಖಲೆ ಸಮೇತ ನಿಮಗೆ ಹೇಳಬೇಕು ಅಂತಂದ್ರೆ, ನಿಮಗೆ ಸ್ಮಾರ್ಟ್ ಅದೇ ಕಂಪನಿ ಇದನ್ನು ಮಾಡುವಂತ ಒಂದಷ್ಟು ಪ್ರತಿಷ್ಠಿತ ಕಂಪನಿಗಳು, ಅದರಲ್ಲೂ ಗೋದ್ರೇಜ್ ನಾವು ಹುಡುಕಿದ್ದು ಎಷ್ಟಾಗ್ಬೋದು ಇದು ಅಂತ ಮ್ಯಾಕ್ಸಿಮಮ್. ಅಲ್ಲಿ ನಿಮಗೆ ಈ ಒಂದು ಡೋರ್ ಲಾಕರ್ಗೆ ಎಷ್ಟಾಗ್ಬೋದು? 14,620 ರೂಪಾಯಿ. ಅದು ಬಿಟ್ರೆ ಇನ್ನೊಂದು ಅದಕ್ಕಿಂತ ಫಸ್ಟ್ ಕ್ವಾಲಿಟಿ, ನಂಬರ್ 1 ಕ್ವಾಲಿಟಿ ಅಂದ್ರೆ 16,620 ರೂಪಾಯಿ. ಇಲ್ಲೆಷ್ಟು ಕೋಟ್ ಮಾಡಿರೋದು? ಒಂದು ಲಾಕರ್ಗೆ 49,000. ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಯಿತು? ಅಜಗಜಾಂತರ ವ್ಯತ್ಯಾಸ ಅಂತ ಹೇಳಿದ್ದು ಇದೇ ಕಾರಣಕ್ಕೆ.
ಅದು ಬಿಡಿ, ಹೋಗಿ ಗೋದ್ರೇಜ್ ಕಂಪ್ನಿ ಇದೇನು ಅಷ್ಟು ಕ್ವಾಲಿಟಿ ತಂದಿದ್ದಾರಾ ಇವರು, ಅದನ್ನು ಚೆಕ್ ಮಾಡೋದು, ಅದು ಅವ್ರು ಚೆಕ್ ಮಾಡ್ಕೊಳ್ಳಿ, ಅದು ತನಿಖೆ ಆಗಲಿ. ಸೊ ಇನ್ನು ಕ್ಯೂಬೋ ಅನ್ನೋ ಕಂಪ್ನಿ ತಗೊಂಡಿದ್ರೆ ಅದು ಕೂಡ ಬ್ರ್ಯಾಂಡೆಡ್ಡೇನೆ, 9,900 ರೂಪಾಯಿ. ಅದು 9,900 ರೂಪಾಯಿಂದ 13,900 ತನಕನೂ ಕೂಡ ಅದೇ ಮ್ಯಾಕ್ಸಿಮಮ್ ರೇಟು. ಅದರಲ್ಲೂ ಕೂಡ ಇನ್ನು ಓಝೋನ್ ಅಂತ ಇದೆ, ಅದರಲ್ಲೂ ಕೂಡ 7,999 ರೂಪಾಯಿ, ಅಪ್ರಾಕ್ಸಿಮೇಟ್ಲಿ 8,000 ರೂಪಾಯಿ ಆಗುತ್ತೆ. ಇನ್ನು ಸ್ಪೀಡಿ ಅನ್ನೋ ಬ್ರ್ಯಾಂಡ್ ತಗೊಂಡ್ರೆ ನಿಮಗೆ 4,250 ರೂಪಾಯಿಗೆ ಸಿಗುತ್ತದೆ, 4,250 ರೂಪಾಯಿಗೆ. ಸೊ ಅಂತ. ಮತ್ತೆ ಇನ್ನು ಸೇಫ್ ಲಾಕರ್ ವಿಚಾರಕ್ಕೆ ಬಂದ್ರೆ 8,100 ರೂಪಾಯಿ ಗೋದ್ರೇಜ್ ಇದೆ. ಎಷ್ಟು? 8,100 ರೂಪಾಯಿ ಗೋದ್ರೇಜ್ ಇದೆ. ಇವರೆಷ್ಟು ಮಾಡಿರೋದು? 35,000 ರೂಪಾಯಿ. ಸ್ಮಾರ್ಟ್ ಎನರ್ಜಿ ಮಾನಿಟರಿಂಗ್ ಸೊಲ್ಯೂಷನ್ ಇದೆಯಲ್ಲ, ಸ್ಮಾರ್ಟ್ ಎನರ್ಜಿ ಮಾನಿಟರಿಂಗ್ ಸೊಲ್ಯೂಷನ್ ಕೂಡ 30,000 ರೂಪಾಯಿ ಒಂದು. ಈ ನೀವೆಲ್ಲರ ಹುಡುಕಿಯಲ್ಲಿ ನಿಮ್ಮ ಗೂಗಲಲ್ಲಿ ಸರ್ಚ್ ಮಾಡಿ ಸ್ಮಾರ್ಟ್ ಎನರ್ಜಿ ಮಾನಿಟರಿಂಗ್ ಸೊಲ್ಯೂಷನ್ ಬ್ರ್ಯಾಂಡೆಡ್ ಕಂಪ್ನಿದು ಎಷ್ಟಾಗುತ್ತೆ? ಮ್ಯಾಕ್ಸಿಮಮ್ 30,000 ರೂಪಾಯಿ. ಇವರು ಒಂದಕ್ಕೆ ಕೋಟ್ ಮಾಡಿರುವಂಥದ್ದು 90,000 ರೂಪಾಯಿ. 30, 60 ಅಲ್ಲ, ಡಬಲ್ಲು ಅಲ್ಲ, 90, ದುಪ್ಪಟ್ಟು. ಸೊ 2 ಪಟ್ಟು ಜಾಸ್ತಿ ಹಾಕಿದ್ದಾರೆ. ಸೊ 90,000 ರೂಪಾಯಿ ಆಯಿತು. ಓಪನ್ ಮಾರ್ಕೆಟ್ನಲ್ಲಿ ಕಾಂಪಿಟೇಟಿವ್ ಪ್ರೈಸಲ್ಲಿ ಇದು ನಿಮಗೆ ಯಾರು ಬೇಕಾದರೂ ಸಲೀಸಾಗಿ ಸಿಗುವಂಥದ್ದು. ಅದರಲ್ಲಿ ಡೋರ್ ಮೇಲೆ ಏನಿದೆ? ಯಾವ ಕಂಪ್ನಿದಿದೆ? ಆಸ್ಕಿನ್ ಕಂಪ್ನಿದಿದೆ ಅಂದ್ಕೊಂಡ್ರ? ನೋ. ಬೋರ್ಡಿಗೆ ಇಲ್ದಿರುವಂಥದ್ದು ಯಾವುದೋ ಒಂದು CARD ಕಾರ್ಡ್. ನಾನು ನಿಮಗೆ ಗೂಗಲಲ್ಲಿ ಅಷ್ಟೊಂದು ಹೇಳಿದ್ನಲ್ಲ, ಗೋದ್ರೇಜ್ ಹೇಳಿದೆ, ಕ್ಯೂಬೋ ಹೇಳಿದೆ, ಓಝೋನ್ ಹೇಳಿದೆ, ಸ್ಪೀಡಿ ಹೇಳಿದೆ. ಸೊ ಇದು ಯಾವುದೂ ಇಲ್ಲ, ಯಾವ ಬ್ರ್ಯಾಂಡು ಇಲ್ಲ. ಕಾರ್ಡ್ ಅನ್ನೋ ಕಂಪ್ನಿದು ನಿಮಗೆ ಆ ಡೋರ್ ಲಾಕರ್ ಮೇಲೆ ಕಾರ್ಡ್ ಅನ್ನೋ ಕಂಪ್ನಿ ಕಾಣುತ್ತೆ, ಆಸ್ಕಿನ್ ಥರನೂ ಕಾಣಲ್ಲ. ಸರಿ, ಓಕೆ. ಆಸ್ಕಿನ್ ಮೋಸ್ಟ್ಲಿ ಬಹುಶಃ ಇದು ಯಾವುದು ಕಾರ್ಡ್ ಅನ್ನೋದು ಆಸ್ಕಿನ್ನ ಕಂಪನಿಯ ಬೈ ಪ್ರಾಡಕ್ಟ್ ಇರ್ಬೋದು ಅಂತೇಳಿ ನಾವು ವೆಬ್ಸೈಟಿಗೆ ಹೋಗಿ ಚೆಕ್ ಮಾಡಿದ್ವು. ವೆಬ್ಸೈಟಿಗೆ ಹೋಗಿ ಈ ಆಸ್ಕಿನ್ ಕಂಪನಿಯ ಬೈ ಪ್ರಾಡಕ್ಟ್ ಏನಾದರೂ ಕಾರ್ಡ್ ಆಗಿದೆಯಾ ಅಂತೇಳಿ ಅದನ್ನು ಚೆಕ್ ಮಾಡಿದ್ವಿ ನಾವು. ಬಟ್ ಆಸ್ಕಿನ್ ಕಂಪ್ನಿದೆ ಡೋರ್ ಲಾಕು ನಿಮಗೆ ಸ್ಪಷ್ಟವಾಗಿ ಕಾಣುತ್ತೆ. ನಾನು ನಿಮಗೆ ಸ್ಪಷ್ಟವಾಗಿ, ನೀವು ಗಮನ ಇಟ್ಟು ನೋಡಿ ಸ್ಕ್ರೀನ್ನ, ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಕಾರ್ಡ್ ಅನ್ನೋದು ಆಸ್ಕಿನ್ ಕಂಪ್ನಿದಿದೆ, ಡೋರ್ ಲಾಕು, ಸ್ಮಾರ್ಟ್ ಡೋರ್ ಎಲ್ಲ ಇದಾವೆ. ಬಟ್ ಅದನ್ನ ಯಾವ LH ಕೊಠಡಿಗಳಲ್ಲಿ ಅದಿಲ್ಲ, ಆಸ್ಕಿನ್ ಕಂಪ್ನಿದು ಇಲ್ಲ, ಯಾವುದೋ ಕಾರ್ಡ್ ಅಂತ ಇದೆ. ಈಗ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕೂಡ ಅದನ್ನು ಪುನರುಚ್ಚರಿಸಿದ್ದಾರೆ. ನಾವು ಏನು ಹೇಳಿದ್ವು ಅದನ್ನೇ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಇನ್ವೆಸ್ಟಿಗೇಷನ್ ಮಾಡಿಲ್ಲ, ನಮ್ಮ ವರದಿಯನ್ನೇ ಪುನರುಚ್ಚಾರ ಮಾಡಿದ್ದಾರೆ. ಅವ್ರ ರೂಮನ್ನು ಭದ್ರಪಡಿಸಬೇಕು, ಅವ್ರಿಗೆ ಇನ್ನಷ್ಟು ಹೆಚ್ಚು ವ್ಯವಸ್ಥೆ ಕಲ್ಪಿಸ್ಕೊಡ್ಬೇಕು ಅಂತ ಅವರು ಈ ಸ್ಮಾರ್ಟ್ ಡೋರ್ ಲಾಕರ್ಸನ್ನು ಹಾಕಿದ್ರು. ಆ ಸ್ಮಾರ್ಟ್ ಡೋರ್ ಲಾಕರಿಂದ ಒಂದು ದೊಡ್ಡ ವಿಷಯ ಇದೆ. ಯಾಕೆಂದರೆ ಬಹಳ ದೊಡ್ಡ ಕಂಪನಿ ಅಂತವರು, ಗೋಡ್ರೇಜ್ ಅಂತ ಬಹಳ ದೊಡ್ಡ ಕಂಪನಿ ಅಂತವರು 14,000 16,000 ಇದೆ ಅಂತ ಅವರು ಇವತ್ತಿನ ಆನ್ಲೈನಲ್ಲಿ ಚೆಕ್ ಮಾಡಿದರೆ ನಮ್ಗೆ ಎಲ್ಲರಿಗೂ ಗೊತ್ತಾಗತ್ತೆ. ಆದರೆ ಅದಕ್ಕೆ ಇವರು 49,000 ಮೇಲೆ ಹಾಕಿದ್ರು. ಹಾಗಾದರೆ ಅಂದರೆ ಏನು ಇದರದ್ದು ಅಂದರೆ ಅರ್ಥ ಆಗ್ಬೇಕಲ್ಲ, ಲಾಜಿಕ್ ಅರ್ಥ ಆಗ್ಬೇಕಲ್ಲ. ಈ 16,000 ಇವರು ಆನ್ಲೈನ್ನಲ್ಲಿ ತೋರಿಸುವಂಥ ಗೋಡ್ರೇಜ್ ಅಂತ ಕಂಪನಿದಕ್ಕೆ 49,000 ಅಂದರೆ ಇನ್ನು ಇದು ಯಾವ ರೀತಿದು ಅನ್ನೋದು ಅದು ಅರ್ಥ ಆಗ್ಬೇಕಲ್ಲ. ಇದ್ರ ಜೊತೆಗೆ ಸ್ಮಾರ್ಟ್ ಸೇಫ್ ಲಾಕರ್ ಅನ್ನ ಹಾಕಿದ್ರು. 123 ಸ್ಮಾರ್ಟ್ ಎನರ್ಜಿ ಸೊಲ್ಯೂಷನ್ಸ್ ಇದೆ, 224 ಸೇಫ್ ಲಾಕರ್ಸ್ ಇದೆ, 224 ಡೋರ್ ಲಾಕರ್ಸ್ ಇದೆ. ಎಲ್ಲ ಆರೋಪದಿಂದ ಆ ಸಭಾಧ್ಯಕ್ಷ ಸ್ಥಾನ ಮುಕ್ತ ಆಗಬೇಕು. ಯಾಕೆಂದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಭಾಧ್ಯಕ್ಷ ಸ್ಥಾನ ಅದು ಬಹಳ ದೊಡ್ಡ ಗೌರವದ ಘನತೆಯ ಮತ್ತು ಬಹಳ ದೊಡ್ಡ ಸ್ಥಾನ. ಆ ಸ್ಥಾನ ಈ ರೀತಿಯ ಕಳಂಕಕ್ಕೆ, ಆರೋಪಕ್ಕೆ ಕಾರಣ ಆಗಬಾರದು. ಹಾಗಾಗಿ ಆ ಎಲ್ಲ ಹಿನ್ನೆಲೆಯಲ್ಲಿ ನಾನು ಸಿಟ್ಟಿಂಗ್ ಜಡ್ಜ್ ಅವರಿಂದ ಇದು ತನಿಖೆ ಆಗಲಿ, ಅವರು ಆರೋಪ ಮುಕ್ತವಾಗಲಿ. ಇದು ಅವರು ಹಾಲಿ ಒಬ್ಬ ನ್ಯಾಯಾಧೀಶರು ಇದು ತನಿಖೆಯನ್ನು ಮಾಡಲಿ. ಮತ್ತು ಸ್ಪೀಕರ್ ಈ ಸ್ಥಾನ ಕಚೇರಿ ಏನಿದೆ ಇದು RTI ವ್ಯಾಪ್ತಿಯಲ್ಲಿ ಇಲ್ಲ. ಹಾಗಾಗಿ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ. ಹಾಗಾಗಿ ಇದು RTI ವ್ಯಾಪ್ತಿಯಲ್ಲಿ ಬರಲಿ ಅನ್ನುವಂಥದ್ದು ಎರಡು ವಿಷಯವನ್ನು ನಾನು ನಿಮ್ಮ ಎದುರುಗಡೆಯಲ್ಲಿ ಹೇಳಿದ್ದೀನಿ. ಸೊ ಇದು ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಹೇಳಿರುವಂಥದ್ದು. ಅಂದರೆ ತನಿಖೆ ಆಗಬೇಕು ಅಂತ ಈಗ ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ತನಿಖೆ ಈ ಸ್ಮಾರ್ಟ್ ಡೋರ್ ಲಾಕ್ ಅಂಡ್ ಸೇಫ್ ಸ್ಮಾರ್ಟ್ ಎನರ್ಜಿ ಸೊಲ್ಯೂಷನ್ ಹಾಗೆ ಸೇಫ್ ಲಾಕರ್ಸ್ ಈ 224 ಕೊಠಡಿಗಳಿಗೆ ಅಳವಡಿಸಬೇಕಾದ್ರೆ ನಾವು ನಮ್ಮ ಮನೆಗೆ ಏನಾದ್ರು ತರಬೇಕು ಅಂತಂದರೆ ಎಲ್ಲಿ 10 ರೂಪಾಯಿಗೆ ಸಿಗುವಂಥದ್ದು ಯಾರು 9 ರೂಪಾಯಿ ಕೊಡ್ತಾರಾ ಅಂತ ಯೋಚನೆ ಮಾಡ್ತೀವಿ. ಸರ್ಕಾರ ನಮ್ಮ ತೆರಿಗೆ ಹಣ 10 ರೂಪಾಯಿ 9 ರೂಪಾಯಿಗೆ ಸಿಗಬೇಕಾಗದಂಥ ಮಾಲ್ನ 90 ರೂಪಾಯಿ ಕೊಟ್ಟು ತರ್ತೀವಿ ಅಂತ ಹೊರಡ್ತಾರಲ್ಲ, ಇದು
ನಾವು ಮಾಡಿರುವಂಥ ಒಂದು ಇನ್ವೆಸ್ಟಿಗೇಷನ್ ಸ್ಟೋರಿ. ನಿಮಗೆ ಅದರ ಡೀಟೇಲ್ ನೀವು ನೋಡಬೇಕು ಅಂದರೆ ಅಕ್ಟೋಬರ್ 14ನೇ ತಾರೀಕು ದಿ ಫೈಲ್ ಎಕ್ಸ್ಪ್ಲೇನರ್ನಲ್ಲಿ ಈ ಶಾಸಕರ ಭವನಕ್ಕೆ ಅಳವಡಿಸುವಂಥ ಈ ಇಕ್ವಿಪ್ಮೆಂಟ್ಗಳ ಬಗ್ಗೆ ನಡೆದಿರುವಂಥ ವ್ಯಾಪಕ ಭ್ರಷ್ಟಾಚಾರವನ್ನು ಎಳೆಯಾಗಿ ಬಿಡಿಸಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಒಂದು ಭ್ರಷ್ಟಾಚಾರ ಸರ್ಕಾರದ ವಲಯದಲ್ಲಿ, ಶಾಸಕರ ವಲಯದಲ್ಲಿ, ವಿಧಾನಸೌಧ, ವಿಕಾಸಸೌಧದ ಆಸುಪಾಸಿನಲ್ಲಿ ಒಳಗಡೆ ಇರೋರು, ಸಚಿವಾಲಯದವರು ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದನ್ನು ಒಂದು ಎಳೆಯಾಗಿ ಬಿಡಿಸಿ ಹೇಳಿದ್ದೀವಿ. ಯಾರು ಅದನ್ನು ನೋಡಿಲ್ಲ ಒಂದ್ಸಲಿ ನೋಡ್ಕೊಂಡು, ಈಗ ಅದರ ಇಂಪ್ಯಾಕ್ಟ್ ಆಗಿದೆ. ಇನ್ನೂ ಇಂಪ್ಯಾಕ್ಟ್ ಅಂದರೆ ಅಟ್ಲೀಸ್ಟ್ ವಿರೋಧ ಪಕ್ಷದ ಮಾಜಿ ಸ್ಪೀಕರ್ ಒಬ್ಬರು ಧ್ವನಿ ಎತ್ತಿದ್ದಾರೆ. ಅದರ ಮುಂದಿನ ಇಂಪ್ಯಾಕ್ಟ್ ಏನಾಗುತ್ತೆ, ತನಿಖೆಯಾಗುತ್ತಾ? ಆಸ್ಕಿನ್ ಅನ್ನೋ ಕಂಪನಿ ಮೂಲಕ ಇವರು ಆ ಡೋರ್ ಲಾಕರು, ಸ್ಮಾರ್ಟ್ ಡೋರ್ ಲಾಕು, ಸೇಫ್ ಸ್ಮಾರ್ಟ್ ಎನರ್ಜಿ ಸೊಲ್ಯೂಷನ್ ಎಲ್ಲ ತಗೊಂಡಿದ್ದಾರೆ. ಬಟ್ ಅದು ಒಂದಕ್ಕೆ ದುಪ್ಪಟ್ಟಲ್ಲ, 3 ಪಟ್ಟಲ್ಲ, 4 ಪಟ್ಟು ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದಾರೆ. ಈಗ ಏನು ತನಿಖೆ ಏನಾಗುತ್ತೆ, ಅದನ್ನು ವಾಪಸ್ ಮರಳಿಸ್ತಾರೆ. ಈಗ ಆಲ್ರೆಡಿ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ LHಗೆಲ್ಲ. ಅದು ಕೂಡ ಆಸ್ಕಿನ್ ಕಂಪ್ನಿದು ಬ್ರ್ಯಾಂಡ್ ಹಾಕಿಲ್ಲ, ಅವರು ಆಸ್ಕಿನ್ ಬ್ರ್ಯಾಂಡ್ ಹಾಕಿಲ್ಲ. ನೀವು LHಲ್ಲಿ ಯಾರು ಬೇಕಾದ್ರೂ ತೆಗೆದು ನೋಡಿ ಡೋರ್ ಲಾಕಲ್ಲಿ, ಅಲ್ಲಿ ಕಾರ್ಡ್ ಅಂತ ಆ ಲಾಕರ್ ಮೇಲೆ ಹೆಸರು ಬಂದು. ಒಂದು ಮೊಬೈಲ್ ತಗೊಂಡ್ರೆ, ನಾನು ನೋಕಿಯಾ ಅಂತ ಒಂದು ಕಂಪ್ನಿದು ಒಂದು ಮೊಬೈಲ್ ತಗೊಂಡ್ರೆ ಅಲ್ಲಿ ನೋಕಿಯಾ ಅಂತ ಬರೆದಿರ್ತದೆ. ನಾನು ಟೆಂಡರ್ ಮಾಡಿದ್ರು ನೋಕಿಯಾ ಅಂತ ಇರ್ತದೆ. ಸ್ಯಾಮ್ಸಂಗ್ ತಗೊಂಡ್ರೆ ಸ್ಯಾಮ್ಸಂಗ್ ಅಂತ ಇರ್ತದೆ. ಇನ್ಯಾರೋ ಐಫೋನ್ ತಗೊಂಡ್ರೆ ಐಫೋನ್ ಸಿಂಬಲ್ ಇರ್ತದೆ. ಇಲ್ಲಿ ಕೊಟ್ಟಿರುವಂಥದ್ದು ಆಸ್ಕಿನ್ ಕಂಪ್ನಿಗೆ. ಆಸ್ಕಿನ್ ಕಂಪ್ನಿಯವರಿಗೆ ಸರಬರಾಜು ಮಾಡಿರುವಂಥದ್ದು ಯಾವುದೋ ಒಂದು ಚೈನಾ ಬಜಾರ್ದು, ಆಮೇಲೆ ಇನ್ಯಾವುದು ಬರ್ಮಾ ಬಜಾರ್ದು, ನ್ಯಾಷನಲ್ ಮಾರ್ಕೆಟ್ದು, ಯಾವುದೋ ಒಂದು ಚೈನಾ ಮಾಲ್ ರೀತಿಯಾಗಿ ಇದೆ. ಅದು ಕಾರ್ಡ್ ಅನ್ನೋ ಕಂಪ್ನಿ. ಯಾರು ನೀವು ಗೂಗಲಲ್ಲಿ ಸರ್ಚ್ ಮಾಡಿ, ಆ ಕಂಪ್ನಿ ಹೇಳಿ ಹೆಸರೇ ಇಲ್ಲ. ಸೊ ಇದು ಸ್ಪಷ್ಟವಾಗಿ ಹೇಳುತ್ತೆ ಭ್ರಷ್ಟಾಚಾರ ನಡೆದಿದೆ. ಫೈನಲಿ ವಿರೋಧ ಪಕ್ಷದ ಒಬ್ಬ ನಾಯಕರು ಧ್ವನಿ ಎತ್ತಿದ್ದಾರೆ, ಮಾಜಿ ಸ್ಪೀಕರ್ ಕಾಗೇರಿಯವರು. ಮುಂದಿನ ಇಂಪ್ಯಾಕ್ಟ್, ತನಿಖೆ ಯಾವ ಆಗುತ್ತಾ ಅಥವಾ ಹಿಂಗೆ ಬಂಡತನವನ್ನು ಪ್ರದರ್ಶನ ಮಾಡುತ್ತಾ ಸರ್ಕಾರ, ನೋಡ್ಬೇಕು. ಅದೇನೇ ಮಾಡಿದ್ರು ನಿಮ್ಮ ಮುಂದೆ ನಾವು ಅಪ್ಡೇಟ್ನ ಮಾಡ್ತೀವಿ. ನಮಸ್ಕಾರ. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ ಫೈಲ್ ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರ್ಬೋದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.